ಇರುವಾಗಲೇ ತನ್ನ ತಾಯಿನ ಕಳ್ಕೊತಾಳೆ. ತನ್ನ ಹೆಂಡತಿನ ಕಿತ್ಕೊಂಡ್ ಮಗು ಅನ್ನೋ ಕಾರಣಕ್ಕೆ ಕಾವ್ಯನಪ್ಪ ಮಹೇಶ್ ಅವಳನ್ನ ತುಂಬಾ ದೂರ ಇಟ್ಟಿರ್ತಾನೆ. ಅದು ಅಲ್ಲದೆ ಕಾವ್ಯನ ಕಂಡ್ರೆ ತುಂಬಾ ದ್ವೇಷ ಮಾಡ್ತಾ ಇರ್ತಾನೆ. ಕಾವ್ಯನಮ್ಮ ತೀರೋಗಿದ್ರಿಂದ ಮನೆಯವರೆಲ್ಲ ಸೇರಿ ಮಹೇಶ್ಗೆ ರೇವತಿ ಜೊತೆ ಎರಡನೇ ಮದುವೆ ಮಾಡ್ತಾರೆ. ಮಲತಾಯಿ ಬಂದ್ಮೇಲೆ ಕಾವ್ಯನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಅಯ್ಯೋ 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 ದರಿದ್ರದವಳೆ, ಇನ್ನು ಮಲ್ಕೊಂಡೇ ಇದೆಯಾ? ಏಳ ಮೇಲೆ ಎದ್ದು ಎಲ್ಲ ಕೆಲಸ ಮಾಡೋದು ಬಿಟ್ಕೊಂಡು ಇನ್ನು ರಾಣಿ ತರ ಮಲಗಿದ್ಯಾ ಮೂದೇವಿ? ಚಿಕ್ಕಮ್ಮ ಯಾಕೆ ನೀರು ಹಾಕಿದ್ರಿ ಮೈ ಮೇಲೆ? ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ವಲ್ಲ ನೀವು? ಪಿಂಕಿ ಇದ್ದಾಳಲ್ಲ, ಅವಳಿಗೆ ಹೇಳಿ ಚಿಕ್ಕಮ್ಮ, ಮಾಡ್ತಾಳವಳು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಅಂದೆ ಮೂದೇವಿ? ನನ್ನ ಮಗಳು ಕೆಲಸ ಮಾಡಿ ನೀನ್ ರಾಣಿ ತರ ಕುತ್ಕೋಬೇಕೇನೆ? ಎಷ್ಟೇ ಸೊಕ್ಕು ನಿನಗೆ? ಇರು, ಇವತ್ತು ನಿನ್ ಜೀವ ಉಳಿಸಲ್ಲ. ಅಮ್ಮ ಅಮ್ಮ ಅಮ್ಮ. ರೇವತಿ ಕಾವ್ಯನಿಗೆ ದೊಣ್ಣೆ ತಗೊಂಡು ಮನಸ್ಸಿಗೆ ಇಷ್ಟ ಬಂದಷ್ಟು ಹೊಡಿತಾಳೆ. ಚಿಕ್ಕಮ್ಮ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಅಯ್ಯೋ ನೋವು, ತಪ್ಪಾಯ್ತು ಚಿಕ್ಕಮ್ಮ, ಇನ್ನು ಹೀಗೆಲ್ಲ ಮಾತಾಡಲ್ಲ, ಹೊಡಿಬೇಡಿ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ. ಹೀಗ್ ಬಾ ದಾರಿಗೆ, ಹೋಗಿ ಎಲ್ಲ ಕೆಲಸ ಮಾಡು. ಇನ್ನು ಯಾವತ್ತಾದ್ರೂ ನನ್ನ ಎದುರಿಗೆ ಉಸಿರು ಬಿಟ್ಟಿದ್ದೆ ನೋಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ಹೀಗೆ ರೇವತಿ ಕಾವ್ಯನ ಕಂಡ್ರೆ ಕಿಡಿಕಾಡ್ತಾ ಇರ್ತಾಳೆ. ಕಾವ್ಯ ಕೂಡ ಇಷ್ಟೆಲ್ಲ ಆದ್ಮೇಲೆ ತನ್ನ ಚಿಕ್ಕಮ್ಮನಿಗೆ ಏನು ಹೇಳೋ ಧೈರ್ಯ ಮಾಡಲ್ಲ. ತಾನು BA ಮಾಡಿದ್ರು ಯಾವುದೇ ಜಂಬ ಇರಲಿಲ್ಲ. ಕಾವ್ಯ ತುಂಬಾ ಮೃದು ಸ್ವಭಾವದವಳು. ಮಲತಾಯಿ ಬಂದ್ಮೇಲೆ ಮನೆ ಎಲ್ಲ ಕೆಲಸನೂ ಕಾವ್ಯನೇ ಮಾಡಬೇಕಿತ್ತು. ತನ್ನ ತಂದೆ ಅಂತೂ ಒಂದು ದಿನನೂ ಮಗಳು ಅನ್ನೋ ಮಮಕಾರ ಕೊಟ್ಟಿರಲ್ಲ. ಇಷ್ಟೆಲ್ಲ ಮಾಡಿದ್ರು ಕಾವ್ಯನಿಗೆ ತನ್ನ ತಂದೆ ಅಂದ್ರೆ ಪ್ರಾಣ. ತಂದೆ ಅವಳ ಜೀವನದಲ್ಲಿ ಏನೇ ನಿರ್ಧಾರ ಮಾಡಿದ್ರು ಕಾವ್ಯ ಕಣ್ಣು ಮುಚ್ಕೊಂಡು ಒಪ್ಕೊಳ್ತಿದ್ಲು. ಹೀಗೆ ಒಂದಿನ ರೇವತಿ ಕಾವ್ಯನ ಮದುವೆಗೆ ಪ್ರಸ್ತಾಪ ಮಾಡ್ತಾಳೆ. ಗಂಡಿನ ಮನೆಯವರು ಹುಡುಗಿ ನೋಡಕ್ಕಂತ ಕಾವ್ಯನ ಮನೆಗೆ ಬರ್ತಾರೆ. ಬೀಗ್ರೆ, ಇವಳೇ ನನ್ನ ಮಗಳು ಕಾವ್ಯ ಅಂತ. ಓ ಹೌದಾ, ನಿಮ್ಮ ಮಗಳು ಕಾವ್ಯ ತುಂಬ ಚೆನ್ನಾಗಿದ್ದಾಳೆ. ನಮಗಂತೂ ನಿಮ್ಮ ಮಗಳು ತುಂಬ ಇಷ್ಟ ಆದ್ಲು. ಅಮ್ಮ ಕಾವ್ಯ, ನೀನಿಗೆ ನಮ್ಮ ಹುಡುಗ ಇಷ್ಟ ಆದ್ನೇನಮ್ಮ? ಅಪ್ಪನಿಗೆ ಇಷ್ಟ ಆದರೆ ನನಗೂ ಇಷ್ಟನೇ, ಅವ್ರನ್ನ ಕೇಳಿ. ನೋಡಿ ಬೀಗ್ರೆ, ನಮ್ಮ ಮನೇಲಿ ನಿಮ್ಮ ಮಗಳು ತುಂಬ ಚೆನ್ನಾಗಿರ್ತಾಳೆ. ಗಂಡನ್ನ ಈ ಮಗುನ ಜೋಪಾನವಾಗಿ ನೋಡ್ಕೊಂಡ್ರೆ ಸಾಕು, ಇನ್ನೇನು ಕೆಲಸ ಇಲ್ಲ. ಅಯ್ಯೋ ಬೀಗ್ರೆ, ಇದೇನು ದೊಡ್ಡ ಕೆಲಸನಾ? ನಮಗಂತೂ ಮದುವೆ ಒಪ್ಪಿಗೆ ಇದೆ, ಯಾವಾಗ ಮದುವೆ ಇಡೋಣ? ಸರಿ ಬೀಗ್ರೆ, ಹಾಗಾದರೆ ನಾವು ಪುರೋಹಿತ್ರನ ಕೇಳಿ ನಿಮ್ಗೆ ವಿಷಯ ತಿಳಿಸ್ತೀವಿ, ಆಯ್ತಾ? ನಾವಿನ್ನು ಹೊರಡ್ತೀವಿ. ಅಮ್ಮ, ಏನಮ್ಮ ನೀನು ಅಷ್ಟೊಂದು ಶ್ರೀಮಂತ ಹುಡುಗನ ನೋಡಿದೀಯಲ್ಲ, ಆ ಮುಖಕ್ಕೆ ಇಷ್ಟೊಂದು ಶ್ರೀಮಂತ ಹುಡುಗ ಬೇಕಾ? ಯಾವುದಾದ್ರೂ ಅಲ್ಲೇ ಕಸ ಮೊಸರೆ ತಿಕ್ಕೊಂಡು ಮದುವೆ ಮಾಡಿದರೆ ಆಗ್ತಿತ್ತಪ್ಪ. ಯಾಕಮ್ಮ ಹೀಗೆ ಮಾಡಿದೆ? ಲೇ ಸುಮ್ಮನೆ ಇರೇ, ನನಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೀಯನೇ ನೀನು? ಅವನು ಎಷ್ಟೇ ದೊಡ್ಡ ಶ್ರೀಮಂತರ ಆದರೂ ಇವಳು ಅವನಿಗೆ ಎರಡನೇ ಹೆಂಡತಿ ಕಣೆ. ಇವಾಗ ಮಗು ಇರೋನು ಅವಳನ್ನ ಏನು ಚೆನ್ನಾಗಿ ನೋಡ್ಕೊಳ್ತಾನೆ ಹೇಳು? ನಾನೇನು ನೋಡಿಲ್ವಾ ನಿನ್ನಪ್ಪನ? ನಾನು ಮಾತ್ರ ಹೆಂಡತಿ ಸತ್ತೋಗಿರೋ ಮುದಿ ಗೂಬೆನ ಮದುವೆ ಆಗಬೇಕು, ಇವಳಿಗೆ ಮಾತ್ರ ಕೋರ್ ಹುಡ್ಗನ ಮದುವೆ ಆಗಕ್ಕೆ ಬಿಡ್ತೀನ ನಾನು? ಅಲ್ಲಿ ಹೋಗಿ ಗಂಡನ ಪ್ರೀತಿನೂ ಸಿಗಬಾರ್ದು, ಸುಮ್ಮನೆ ಇರು. ಇಲ್ಲಂತೂ ಅಪ್ಪನ ಪ್ರೀತಿ ಇಲ್ಲ, ಅಮ್ಮನ ಪ್ರೀತಿ ಇಲ್ಲ, ತಂಗಿ ಪ್ರೀತಿ ಇಲ್ಲ, ಇನ್ಮೇಲೆ ಅತ್ತೆ ಮಾವನ ಪ್ರೀತಿನೂ ಇರಲ್ಲ. ಒಳ್ಳೇದಾಯ್ತು, ಸಾಯ್ಲಿ, ಸುಮ್ಮನೆ ಇರೇ. ಇದೆಲ್ಲನೂ ಕಾವ್ಯ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾಳೆ. ಆದರೆ ಅಪ್ಪ ಒಪ್ಪಿದ್ರು ಅನ್ನೋ ಒಂದೇ ಕಾರಣಕ್ಕೆ ಕಾವ್ಯ ಈ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ಹೀಗೆ ಎಲ್ಲರೂ ಸೇರಿ ಕಾವ್ಯ ಮತ್ತು ಪ್ರದೀಪ್ ಮದುವೆನೂ ಮಾಡ್ತಾರೆ. ಕಾವ್ಯ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ರೇವತಿ ಪೀಡೆ ತೊಲಗ್ತು ಅಂತ ಖುಷಿಯಿಂದ ಮನೆಯಲ್ಲಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಹೊಸದ ಮಗ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾಳೆ. ಬೀಗ್ರು ಮನೆಗೂ ಬರೋಕ್ ಹೇಳಿದ್ರಿಂದ ರೇವತಿ ಮತ್ತೆ ಪಿಂಕಿ ಕಾವ್ಯನ ಮನೆಗೆ ಹೋಗ್ತಾರೆ. ಓ ಬೀಗ್ರೆ, ಬನ್ನಿ ಬನ್ನಿ. ಏನು ನೀವಿಬ್ಬರೇ ಬಂದಿದ್ದೀರಾ? ನಿಮ್ಮ ಯಜಮಾನ್ರು ಬಂದಿಲ್ವಾ? ಅವ್ರು ಬಂದಿಲ್ಲ ಹೊಸದ ಅವರೇ, ಮನೇಲಿ ಯಾರಾದರೂ ಬೇಕಲ್ವಾ, ಅದಕ್ಕೆ ನಾನು ಇರ್ತೀನಿ ನೀವು ಹೋಗಿ ಬನ್ನಿ ಅಂದರು, ಅದಕ್ಕೆ ನಾವಿಬ್ಬರು ಬಂದ್ವಿ. ಓ ಹೌದಾ, ಸರಿ ಇರಲಿ ಬಿಡಿ, ಪರವಾಗಿಲ್ಲ. ನೀವಿಬ್ಬರು ಬಂದಿದ್ದೀರಲ್ಲ, ಪೂಜೆಗೆಲ್ಲ ರೆಡಿ ಆಯಿತು, ಇನ್ನೇನು ಶುರುವಾಗುತ್ತೆ. ನೀವು ನಿಮ್ಮ ಮಗಳನ್ನ ಮಾತಾಡ್ಸ್ಕೊಂಬನ್ನಿ ಹೋಗಿ. ಪರವಾಗಿಲ್ಲ ಬೀಗ್ರೆ, ನಾನು ಆಮೇಲೆ ಮಾತಾಡಿಸ್ತೀನಿ, ಇವಾಗ ಪೂಜೆ ಮುಗೀಲಿ ಮೊದಲು. ಪೂಜೆ ಎಲ್ಲ ಮುಗಿದ್ಮೇಲೆ ಕಾವ್ಯ ತನ್ನ ಚಿಕ್ಕಮ್ಮನ ಮಾತಾಡ್ಸಕ್ಕಂತ ಬರ್ತಾಳೆ. ಚಿಕ್ಕಮ್ಮ ಹೇಗಿದ್ದೀರಾ? ಅಪ್ಪ ಆರಾಮಿದ್ದಾರಾ? ಅಯ್ಯೋ ಬಿಡಮ್ಮ, ನಿಮ್ಗೇನು ಹೇಳಿ, ಇವಾಗ ನೆನಪಾಯ್ತು ನಮ್ಮದು. ನಾವು ಬಂದು ಎಷ್ಟೊತ್ತಾಯ್ತು.
ನೀವು ಇವಾಗ ಬಂದು ನಮ್ಮನ್ನು ಮಾತಾಡ್ಸ್ತಾ ಇದ್ದೀರಾ. ಶ್ರೀಮಂತರು ಮನೆ ಸೇರಿದ್ಮೇಲೆ ಎಲ್ಲ ಹೀಗೆ, ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ನಿಮಗೆ. ವಸುಧಾ ರೇವತಿ ಮಾತು ಕೇಳಿಸ್ಕೊಂಡು ತನ್ನ ಸೊಸೆನ ಕರೆಯೋ ನೆಪ ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ. ಅಮ್ಮ ಕಾವ್ಯ, ಎಲ್ಲಿದ್ಯಾ? ಓ, ನೀ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ ನಿನ್ನ. ಯಾಕತ್ತೆ, ಏನಾದರೂ ಬೇಕಿತ್ತಾ ನಿಮಗೆ? ನನಗೆ ಏನು ಬೇಡ, ಪೂಜೆ ಅಂತ ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೋಗಿ ಊಟ ಮಾಡು ಮೊದಲು. ತಲೆ ಸುತ್ತುತ್ತೆ, ಆಮೇಲೆ ಏನಾದರೂ ಶುರುವಾಗುತ್ತೆ. ಪಾಪುನು ಕರ್ಕೊಂಡು ಹೋಗು, ಹಾಗೆ ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ಹೋಗಿ. ಹಾಂ ಸರಿ ಅತ್ತೆ. ನೀವು ಊಟ ಮಾಡಿದ್ರಾ? ನಾನು ಊಟ ಮಾಡ್ತೀನಿ, ಆಮೇಲೆ ನೀನು ಮೊದಲು ಹೋಗಿ ಊಟ ಮಾಡು. ಅಯ್ಯಯ್ಯೋ, ಈ ಮನೇಲಿ ಇವಳು ಚೆನ್ನಾಗಿರಲ್ಲ ಅನ್ಕೊಂಡು ಕೊಟ್ರೆ ಇವಳ ಅತ್ತೆ ಏನು ಇಷ್ಟೊಂದು ಕೇರ್ ಮಾಡ್ತಾವಳೆ ಇವಳನ್ನ. ಏನೇ ಹೇಳಿ ರೇವತಿ, ನನಗಂತೂ ಬಂಗಾರದಂತ ಸೊಸೆ ಸಿಕ್ಕಿದ್ದಾಳೆ. ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆಗಿದ್ದಂತೂ ನಮ್ಮ ಅದೃಷ್ಟ ಕಣ್ರಿ. ಎಲ್ಲಿ ಹುಡುಕಿದ್ರು ಇಂಥ ದೇವ್ರಂತ ಸೊಸೆ ಸಿಗಲ್ಲ. ಅಯ್ಯೋ, ಏನು ಅದೃಷ್ಟನೋ ಏನೋ ಬೀಗ್ರೆ, ನನ್ನ ಮಗಳು ನನ್ನ ಥರಾನೇ ಎರಡನೇ ಹೆಂಡತಿ ಆದ್ಲಲ್ಲ ಅನ್ನೋದೇ ನಂಗೆ ಬೇಜಾರು. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗಳು ಎರಡನೇ ಹೆಂಡ್ತಿನ? ಯಾರಿಗೆ ಎರಡನೇ ಹೆಂಡ್ತಿ ಆಗ್ತಾಳೆ? ಅದೇ ಹೇಳಿ ಅಂದರೆ, ನೀವು ನಿಮ್ಮ ಫಸ್ಟ್ ಹೆಂಡತಿ ತೀರೋದ್ಮೇಲೆ ತಾನೇ ನಮ್ಮ ಕಾವ್ಯನ ಮದುವೆ ಆಗಿದ್ದು. ನಮ್ಮ ಕಾವ್ಯ ಎರಡನೇ ಹೆಂಡತಿನೇ ಆದಂಗೆ ಆಯ್ತಲ್ಲ. ಅಯ್ಯೋ ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ಯಾರತ್ತೆ ನಿಮ್ಗೆ ಇದೆಲ್ಲ ಹೇಳಿದ್ದು? ನನಗೆ ಮದುವೆನೇ ಆಗಿಲ್ಲ, ಇನ್ನು ಫಸ್ಟ್ ಹೆಂಡ್ತಿ ಎಲ್ಲಿಂದ ಬರಬೇಕು? ಮತ್ತೆ ಅವತ್ತು ನಿಮ್ಮಮ್ಮ ಮಗು ನೋಡ್ಕೋಬೇಕು ಅಂದ್ರು. ಅಯ್ಯೋ ರೇವತಿ, ನಾನು ಮಗು ನೋಡ್ಕೋಬೇಕು ಅಂದೆ, ಪ್ರದೀಪ್ ಮಗುನೇ ಅಂತ ಹೇಳಿದ್ನಾ? ನೀವು ಅದನ್ನ ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ? ಹಾಂ, ಮತ್ತೆ ಆ ಮಗು? ಅಯ್ಯೋ ಅತ್ತೆ, ಆ ಪಾಪು ನನ್ನ ತಂಗಿ ಮಗಳು, ಅವಳು ಪ್ರೆಗ್ನೆಂಟು. ಅದು ಬೇರೆ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಸ್ವಲ್ಪ. ಅದಕ್ಕೆ ಡಾಕ್ಟರು ಮಗು ಮೈ ಮೇಲೆಲ್ಲ ಹತ್ತಬಾರ್ದು, ಬಿಡಬೇಡಿ, ಸ್ವಲ್ಪ ದಿನ ದೂರ ಇರಬೇಕು ಅಂದಿದ್ರು. ಅದಕ್ಕೆ ಪಾಪುನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಇರೋ ಅಷ್ಟು ದಿನ ನೋಡ್ಕೊಳ್ಳಿ ಅಂತ ಅಮ್ಮ ಹೇಳಿದ್ದಷ್ಟೇ. ಹೌದು ರೇವತಿ, ನೀವು ಯಾಕೆ ಇಷ್ಟೆಲ್ಲ ತಪ್ಪು ತಿಳ್ಕೊಂಡ್ರಿ? ಅಯ್ಯೋ, ನಿನ್ನ ಅತ್ತೆ ಅಂದರೆ ಅತ್ತೆ. ನಡಿ ಊಟ ಮಾಡೋಣ. ಅಯ್ಯಯ್ಯೋ, ಇದೇನೇ ಪಿಂಕಿ, ನಾನೇನೋ ಅನ್ಕೊಂಡ್ರೆ ಇದೇನೋ ಆಗಿದೆ. ಛೇ, ಈ ದರಿದ್ರದೊಳಗೆ ಏನೇ ಮಾಡಿದ್ರೂ ಒಳ್ಳೇದೇ ಆಗುತ್ತೆ. ಹೌದಮ್ಮ, ನಾನು ಅವತ್ತೇ ಹೇಳ್ದೆ ನಿಂಗೆ ಈ ಸಂಬಂಧ ಬೇಡ ಅಂತ. ನೀನೇ ಏನೋ ಮಾಡ್ತೀನಿ ಅಂತ ಮಾಡಿದೆ ಹೀಗೆ. ಹೌದಲ್ವೇ? ಆದರೂ ಇವಾಗೇನು ಕಾಲ ಮಿಂಚಿಲ್ಲ. ಗಂಡ ಹೆಂಡ್ತಿನ ಬಿಡಿಸಿ ನಮ್ಮನೇಲಿ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅವಳನ್ನ. ಹೀಗೆ ರೇವತಿ ಕಾವ್ಯನ ಗಂಡನ ಮನೆಗೆ ಬಂದು ಸಂಸಾರ ಹಾಳು ಮಾಡೋಕೆ ರೆಡಿ ಆಗಿರ್ತಾಳೆ. ಹೀಗೆ ಒಂದಿನ ಕಾವ್ಯನ ನೋಡೋಕೆ ವಸುಧನ್ ಫ್ರೆಂಡ್ ಬಂದಿರ್ತಾಳೆ. ಕಾವ್ಯ, ನಿಂಗೆ ಎಷ್ಟು ಸಲ ಹೇಳಿದ್ದೀನಮ್ಮ ನಾನು, ಎಲ್ಲ ಕೆಲಸ ಮಾಡಬೇಡ, ಸುಸ್ತಾಗುತ್ತೆ, ಇಬ್ಬರು ಸೇರ್ ಮಾಡೋಣ, ಅವಾಗ ಸುಸ್ತು ಕಡಿಮೆ ಆಗುತ್ತೆ ಅಂತ. ಎಷ್ಟು ಸಲ ಹೇಳಿದ್ರು ಇದನ್ನೇ ಮಾಡ್ತೀಯ. ಪರವಾಗಿಲ್ಲ ಅತ್ತೆ, ನಾನು ಮಾಡ್ಕೊತೀನಿ, ನೀವು ರೆಸ್ಟ್ ಮಾಡಿ. ನಿಮ್ಗಿನ್ನೂ ವಯಸ್ಸಾಗಿದೆ, ಇನ್ನು ಏನು ಹುಡುಗಿನಾ? ವಸುಧಾ, ನಿನ್ನ ಸೊಸೆ ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ ಕಣೆ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ನೋಡು. ಹೌದು ಕಣೆ, ಅವಳು ನನ್ನ ಬಂಗಾರ, ನಮ್ಮ ಅದೃಷ್ಟ ನನ್ನ ಸೊಸೆ ಆಗಿರೋದು. ನಾವು ಅದಕ್ಕೆ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ, ಮಗು ಥರ ನೋಡ್ಕೋತೀವಿ ಕಣೆ. ಅವಳಿಗೆ ಸ್ವಲ್ಪ ನೋವಾದರೂ ನನಗಂತೂ ತಡ್ಕೊಳಕ್ಕಾಗಲ್ಲ. ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ. ನನ್ನ ಮಗಳನ್ನ ಮದುವೆ ಮಾಡಿಸಿ ಕಳಿಸಿದ್ದಕ್ಕೆ ದೇವರು ನನ್ನ ಸೊಸೆ ರೂಪದಲ್ಲಿ ಮಗಳನ್ನ ಮತ್ತೆ ರಿಟರ್ನ್ ಕೊಟ್ಟಿದ್ದಾನೆ ಕಣೆ. ನಿಜ ಕಣೆ, ನೀನು ತುಂಬ ಅದೃಷ್ಟವಂತೆ. ನಮಗಂತೂ ಆ ಥರದ ಅದೃಷ್ಟ ಯಾವುದೂ ಇಲ್ಲ ಬಿಡು. ನಮ್ಮ ಸೊಸ್ತಿರು ಒಂದು ಹೊತ್ತು ಅನ್ನ ಹಾಕೋಕ್ಕೆ ಮುಖ ನೋಡ್ತಾರೆ. ಹಾಗೆಲ್ಲ ಏನಿಲ್ಲ ಆಂಟಿ, ಅತ್ತೆನೂ ನನ್ನ ಅಮ್ಮನ ಥರನೇ ನೋಡ್ಕೊಳ್ತಾರೆ. ಆ ದೇವರು ನನ್ನ ಅಮ್ಮನ ಕಿತ್ಕೊಂಡ, ಅದಕ್ಕೆ ತುಂಬ ಬೇಜಾರಾಯಿತು. ಆದರೆ ಇವಾಗ ಅತ್ತೆ ರೂಪದಲ್ಲಿ ಕೊಟ್ಟಿದ್ದಾನೆ. ನನ್ನ ಸ್ವಂತ ಅಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ಇಷ್ಟು ಕಾಳಜಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಏನಪ್ಪ, ಅತ್ತೆ ಸೊಸೆ ಇಬ್ಬರು ಹೀಗೆ ಚೆನ್ನಾಗಿ ಆರಾಮಾಗಿರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು ದೇವ್ರ ಹತ್ರ. ಇದನ್ನೆಲ್ಲ ಕೇಳಿಸ್ಕೊಂಡು ರೇವತಿಗೆ ಹೊಟ್ಟೆಲಿ ಖಾರ ಕಡ್ದಂಗಾಗುತ್ತೆ. ಥೂ, ದರಿದ್ರದವಳು, ಎಲ್ಲಿ ಕಾಲಿಟ್ಟು ಯಾಸ ಮಾಡಿಬಿಟ್ಟು ಎಲ್ಲರೂ ಬಲೆಗೆ ಹಾಕೋತಾಳೆ. ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ಓಡಿಸಿ ನನ್ನ ಮಗಳನ್ನ ಅಳಿಯಂದ್ರಿಗೆ ಮದುವೆ ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ಬಾತ್ರೂಮಿಂದ ವಸುಧಾ ಜೋರಾಗಿ ಹೋಗ್ತಾಳೆ. ಅಯ್ಯಮ್ಮ, ನನ್ನ ಸೊಂಟ, ಅಯ್ಯೋ ಸೊಂಟ. ಅಯ್ಯೋ ಅತ್ತೆ, ಏನಾಯ್ತತ್ತೆ? ಎದ್ದೇಳಿ ಅತ್ತೆ, ನಿಧಾನ. ಅಯ್ಯೋ 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 ಅಯ್ಯೋ, ನೋಡ್ರಿ ಬಿಗ್ರೆ, ನಿಮ್ಮ ಸೊಸೆ ಈಗಷ್ಟೇ ಸ್ನಾನ ಮಾಡ್ಕೊಂಡು ಹೋಗಿದ್ದಾಳೆ. ನೀವು ಬಿದ್ದು ಸೊಂಟ ಮುರ್ಕೊಂಡ್ಲಿ ಅಂತ ಬಾತ್ರೂಮ್ ತುಂಬ ಸೋಪಿನ ನೀರು ಚೆಲ್ಲಿ ಹೋಗಿದ್ದಾಳೆ. ಪಾಪಿ, ದೇವ್ರಂತ ಅತ್ತೆಗೆ ಹೀಗೆ ಮಾಡೋಕೆ ನಿಂಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾನೇನು ಮಾಡಿಲ್ಲ.
ನಾನು ಸ್ನಾನ ಮಾಡ್ಬಿಟ್ಟು ಸೋಪ್ನ ನೀಟಾಗಿ ಇಟ್ಬಿಟ್ಟೆ ಹೋಗಿದ್ದೀನಿ ಅತ್ತೆ. ನಾನೇನು ಮಾಡಿಲ್ಲ ಅತ್ತೆ. ನೋಡಿದ್ರೆ ಅಳಿ ಅಂದ್ರೆ ನಿಮ್ಮ ಹೆಂಡತಿ ಹೇಳೋ ಸುಳ್ಳನ್ನ ದೇವ್ರಂತ ಅತ್ತೆ ಹೀಗೆ ಮಾಡಿದಾಳೆ. ಇನ್ ದೇವ್ರಂತ ಗಂಡಂಗೆ ಇನ್ನೇನ್ ಮಾಡ್ತಾಳೋ. ಛೀ, ನೀನೊಬ್ಳು ಸೊಸೆನಾ? ಬೀಗ್ರೆ, ಇನ್ನು ಇವಳನ್ನ ಮಾತ್ರ ಇಲ್ಲಿ ಇಟ್ಕೋಬೇಡಿ. ನಿಮ್ಮ ಜೀವನ ತೆಗೆದು ಬಿಡ್ತಾಳೆ. ಮೊದಲು ಈ ಮನೆಯಿಂದ ಹೊರಗಾಕಿ ಇವಳನ್ನ, ತೊಲಗೆ ಹೊರಗೆ. ಅತ್ತೆ, ನಾನೇನು ಮಾಡಿಲ್ಲ ಅತ್ತೆ. ರೀ, ನೀವಾದ್ರೂ ಹೇಳ್ರಿ, ನನ್ನ ನಂಬಲ್ವೇನ್ರಿ? ಸಾಕು, ಸುಮ್ಮನೆ ಇರ್ರಿ ರೇವತಿ. ನಾನೇನು ನೋಡಿಲ್ಲ ಅನ್ಕೊಂಡಿದ್ದೀರಾ? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನಿಮ್ಮ ನಾಟಕಗಳೆಲ್ಲ? ಸೋಪಿನ ನೀರು ಹಾಕಿ ನನ್ನ ಬೀಳ್ಸಿ ಅದನ್ನ ಕಾವ್ಯನ ತಲೆ ಕಟ್ಟಿ ಆಮೇಲೆ ಕಾವ್ಯನ ಮನೆಯಿಂದ ಓಡಿಸ್ಬಿಡೋಣ, ಆಮೇಲೆ ನಿಮ್ಮ ಮಗಳನ್ನ ತಂದು ಇಲ್ಲಿ ಮದುವೆ ಮಾಡೋಣ ಅನ್ಕೊಂಡಿದ್ದೀರಾ? ಅತ್ತೆ, ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲಮ್ಮ. ನೀನು ಸ್ನಾನ ಮಾಡಿ ಹೊರಗೆ ಹೋದ್ಮೇಲೆ ಇವರಿಬ್ರು ತಾಯಿ ಮಗಳು ಬಂದು ಸೋಪಿನ ನೀರು ಹಾಕಿ ಹೋಗಿದ್ದಾರೆ. ನಾನು ಅದನ್ನ ನೋಡ್ಬಿಟ್ಟಿದ್ದೆ. ನೋಡಿದ್ದಕ್ಕೆ ಬಂದು ನಾಟಕ ಮಾಡಿದೆ ಬಿದ್ದರಂಗೆ. ಇವ್ರ ನಾಟಕ ಬಯಲು ಮಾಡೋಣ ಅಂತ. ಹೌದು ಕಣಮ್ಮ, ನೀನು ಹೇಳ್ತಿರೋದು ನಿಜ. ಇವ್ರಿಗೆ ಕಾವ್ಯನ ಕಂಡ್ರೇನೆ ಆಗಲ್ಲ. ನಾನು ತುಂಬ ಸರಿ ನೋಡಿದ್ದೀನಿ. ತೂ, ನಿಮ್ಮ ಜನ್ಮಕ್ಕಿಷ್ಟು. ಇಂಥ ಮಗಳು ಪಡೆಯೋ ಪುಣ್ಯ ಮಾಡಿರಬೇಕು. ನನ್ನ ಸೊಸೆ ಅಪರಂಜಿ ಇದ್ದಂಗೆ. ಯಾವುದೇ ಉಳುಕಿಲ್ಲ ತಳಕಿಲ್ಲ. ನೀವು ಇದ್ದೀರಾ ನೋಡಿ. ಇನ್ನು ಒಂದು ಕ್ಷಣನೂ ಇಲ್ಲಿ ಇರಬಾರ್ದು. ಈಗಲೇ ಹೊರಡ್ತಾ ಇರಿ. ಇನ್ನು ಒಂದು ಕ್ಷಣ ಇದ್ರೂ ನಾನು ಮತ್ತೆ ನಾನಾಗಿರಲ್ಲ. ವಸುಧ ರೇವತಿ ಮತ್ತೆ ಪಿಂಕಿಗೆ ಸರಿಯಾಗಿ ಬೈದು ಮನೆಯಿಂದ ಹೊರಗೆ ಕಳಿಸ್ತಾಳೆ. ರೇವತಿ ತನ್ನ ಮನೆ ಹಾಳು ಬುದ್ಧಿನ ಬಿಡೋದೇ ಇಲ್ಲ. ಆದ್ರೆ ವಿಧಿ ಇಲ್ಲದೆ ವಸುಧನ್ ಮಾತಿಗೆ ಕಟ್ಟಿಬಿದ್ದು ಅಲ್ಲಿಂದ ಹೊರಟೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.